ಸಾಗರ ತಾಲೂಕಿನ ಹೊನ್ನೇಸರದ ಚರಕದ ಶ್ರಮಜೀವಿಯ ಆಶ್ರಮದಲ್ಲಿ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘವು ಕವಿ ಕಾವ್ಯ ಟ್ರಸ್ಟ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಚರಕ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಕಾಯಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಅತ್ಯಂತ ಸಂಭ್ರಮದಿಂದ ನಡೆಸಲಾಯಿತು. ಗ್ರಾಮೀಣ ಜನರಿಗೆ ಧೈರ್ಯ ಮುಖ್ಯ, ಹೆಣ್ಮಕ್ಳಿಗೆ ಧೈರ್ಯ ಮುಖ್ಯ. ಇದನ್ನ ನಾವು ಫ್ಯಾಷನ್ ಮಾಡ್ಲಿಕ್ಕೆ ಅಂತ ಮಾಡ್ತಾ ಇಲ್ಲ. ನಮ್ಮವ್ರಿಗೂ ಧೈರ್ಯ ಇದೆ, ನಮ್ಮವ್ರನ್ನು ಉತ್ಪಾದನೆ ಮಾಡಬಹುದು, ತೊಡಬಹುದು, ಎರಡವನ್ನೂ ಮಾಡಬಹುದು, ಶ್ರಮವನ್ನು ಮಾಡಬಹುದು ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಇದನ್ನ ಮಾಡಿದ್ದಾರೆ. ಈ ಎಲ್ಲರಿಗೆ ನನ್ನ ಶುಭಾಶಯಗಳು ಮತ್ತು ಕಾಂಪ್ಲಿಮೆಂಟ್ಸ್. ಚರಕದಲ್ಲಿಯೇ ಸಿದ್ಧಪಡಿಸಿರುವ ನೂಲಿನ ಬಟ್ಟೆಗಳಿಗೆ ನೈಸರ್ಗಿಕ ಬಣ್ಣಗಳಿಂದ ಆಕರ್ಷಿಸುವ ಜೊತೆಗೆ ವಿವಿಧ ವಿನ್ಯಾಸಗಳಲ್ಲಿ ಸಿದ್ಧಪಡಿಸಿರುವ ಸಿದ್ಧ ಉಡುಪುಗಳು ಫ್ಯಾಷನ್ ಶೋನಲ್ಲಿ ಪ್ರೇಕ್ಷಕರ ಗಮನ ಸೆಳೆಯಿತು. ಚಿಕ್ಕ ಮಕ್ಕಳಿಂದ ಯುವಕ ಯುವತಿಯರು ಹಾಗೂ ವಯೋವೃದ್ಧರವರೆಗೂ ಆಕರ್ಷಕ ವಿನ್ಯಾಸಗಳ ಉಡುಪುಗಳು ಗಮನ ಸೆಳೆಯುವಂತಾಗಿರುವುದು ಫ್ಯಾಷನ್ ಶೋ ಯಶಸ್ವಿಗೆ ಸಾಕ್ಷಿಯಾಯಿತು. ದೂರದರ್ಶನದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡೆಲ್ಸನ್ನು ನೋಡಿದ್ದೇವೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಡೆಲ್ಸ್ಗಳನ್ನು ನೋಡಿದ್ದೇವೆ. ಆದರೆ ನಮ್ಮ ಚರಕದ ವಿಶೇಷತೆ ಅಂದರೆ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಇಲ್ಲಿ ಶ್ರಮದಾನ ಮಾಡ್ತಾರೆ, ಇಲ್ಲಿರುವ ಕಸವನ್ನು ಕೂಡ ಅವರು ತೆಗೆದಿಟ್ಟಿರ್ತಾರೆ. ಸಂಜೆ ಆಗಕ್ಕೂ ಯಾವ ಮಾಡೆಲ್ಗಳಿಗೂ ಕಡಿಮೆ ಇಲ್ಲದಂತೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಬಂದು ನಮ್ಮ ಮುಂದೆ ನಿಂತಿದ್ದಾರೆ. ಅವರಿಗೆ, ಅವರ ಶ್ರಮಕ್ಕೆ, ಅವರ ಕಾನ್ಫಿಡೆನ್ಸ್ಗೆ ನಮ್ಮ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದಲ್ಲಿ ಚರಕ ಸಂಸ್ಥಾಪಕ ಪ್ರಸನ್ನರವರು ಮಾತನಾಡಿ, ಬಸವರಾಜ್ ಪಾಟೀಲ್ ರವರು ಪಕ್ಷಾತೀತ ಚಿಂತನೆಯ ವ್ಯಕ್ತಿಯಾಗಿದ್ದಾರೆ. ಚರಕದ ಕಾಯಕ ನಿಷ್ಠೆ ಹಾಗೂ ಶ್ರಮದ ಉತ್ಪಾದನೆಯನ್ನ ಉತ್ತೇಜಿಸುವ ವಿಶಾಲ ಮನೋಭಾವನೆ ಹೊಂದಿರುವುದು ಸ್ಫೂರ್ತಿದಾಯಕವಾಗಿದೆ ಎಂದರು. ಯಾಂತ್ರಿಕ ಜಂಜಡದಲ್ಲಿ ಕನಸಿನ ಮಾತಾಗುತ್ತಿರುವ ಈ ಸಂದರ್ಭದಲ್ಲಿ ಕೈಮಗ್ಗ ಕ್ಷೇತ್ರದಲ್ಲಿ ಚರಕ ಪ್ರಯೋಗ ಆಶಾದಾಯಕ ಬೆಳಕಿನ ಕಿರಣ ಎಂದು ರಾಷ್ಟ್ರೀಯ ಸ್ವಾಭಿಮಾನ್ ಪರಿಷತ್ತಿನ ರಾಷ್ಟ್ರೀಯ ಸಂಯೋಜಕರಾದ ಬಸವರಾಜ್ ಪಾಟೀಲ್ ರವರು ಅಭಿಪ್ರಾಯಪಟ್ಟರು. ರವಿ 9 ಲೈವ್ ನ್ಯೂಸ್, ಸಾಗರ.